ಅಯ್ಯಪ್ಪ ಬಾರ ಡೂಡ. ಎಳ್ನೀರು. ಎಲ್ಲೋದ್ರು? ಏನು ಇಷ್ಟು ಕೆಂಜಿಗೆ ಐತೆ ನೀನು ಬಿಸ್ಲಿಗೆ ಕಲರ್ ಹಾಕ್ಸಿದ್ಯಾ ನೀನು? ಎಳ್ನೀರು 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 ಕುಡಿಯಕ್ ಬರಲ್ಲ, ಸೈಡ್ ಬರ. ಅಷ್ಟ್ ಹೇಳ್ಬಿಟ್ರೆ ಯಾರಿಗೂ ಬರಲ್ಲ. ಓಕೆ ತರ್ಸಿ ಬಿಡಿ. ಸಖತ್ತಾಗಿದೆ. ಯಾವ ಪ್ಲೇಸ್ ಇದು? ಕಪ್ರಿ ಗೆಬ್ರಿ. ಕೂಡ್ಲು ಫಾಲ್ಸ್ಗೆ ಹೋಗೋರು ಆದ್ರೆ ಇಲ್ಲೊಂದು ಸ್ಟಾಪ್ ಮಾಡಿ ಎಳ್ನೀರ್ ಸಕ್ಕತ್ತಾಗಿದೆ. ಹಾಯ್ ಮಾಡ್ತೀರಾ? ಮಾಡಿ ಹಾಯ್ ಮಾಡಿ. ನೋಡಿ ಇವ್ರ ಹತ್ರನೇ ತಗೊಳ್ಳಿ. ಅದು ಮಂಗಳೂರಿಂದ ಕೂಡ್ಲು ತೀರ್ಥ ಫಾಲ್ಸ್ಗೆ ಅರೌಂಡ್ 100 ಕಿಲೋಮೀಟರ್ಸ್ ಆಗುತ್ತೆ. ರೋಡ್ ತುಂಬ ಚೆನ್ನಾಗಿದೆ. ಸೊ 4 ವೀಲರ್ಸ್ ಅವರು 2 ವೀಲರ್ಸ್ ಅವರು ಆರಾಮಾಗಿ ಬರ್ಬೋದು ಈ ಫಾಲ್ಸ್ಗೆ. ಬ್ಲರ್ ಬ್ಲರ್ ಕ್ಯಾಮ್ರಾ ಬರ್ಸಿಲ್ಲ. ಮೇಲೆ ಎತ್ತು ಮೊನ್ನ ಇನ್ನ ಫುಲ್ ಹತ್ರದಿಂದ ಫುಲ್ ಬ್ಯಾಕ್ ಗ್ರೌಂಡ್ ಎಲ್ಲ ತೋರ್ಸು. ಅದು ಉದ್ದಕ್ ಬರ್ತೈತಲ್ಲ, ಫುಲ್ ಉದ್ದಕ್ಕೆ ತೆಗೆದು ಬಿಡ್ತಾರೆ. ಇವಳು ಕ್ಲೀನ್ ಆಗಿ ಮುಖ ಇಕ್ಕೊಂಡವಳು ಮಗ, ಹಿಂದೆ ಎಲ್ಲ ಬರ್ಬೇಕು ಮೇಲೆ. ನೀನ್ ನಿಂತ್ಕೊಳ. ಅವಳು ಮುಂದೆ ಇಟ್ಟವಳೆ. ಜೊತೆ ಅಂತ ಅವನಿಗೆ ಓ ಇಬ್ರು ನಿಂತ್ಕೊಳ್ಳೋಣ ಅಂತ. ಏನಪ್ಪಿ ಬಿಸಿಲು ಮನ ಸಾಕು ಕುತ್ಕೊಂಬನ ಬಿಸಿಲಲ್ಲಿ ಬೆಂದೋಗ್ತಾ ಇದೆಯಾ. ಎಲ್ಲಿ ನೋಡಿದ್ರು ಫುಲ್ಲು ಗ್ರೀನ್ಸೇ ಇತ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನೇಚರ್ ಸಖತ್ತಾಗಿತ್ತು. ನಾವಂತೂ ನಮ್ಮ ಜರ್ನಿನ ತುಂಬ ಮಜಾ ಮಾಡಿಕೊಂಡು ಇವ್ರನ್ನ ಕಾಲು ಎಳ್ಕೊಂಡು ಹೋಗ್ತಾ ಇದ್ವಿ. ಇವೆಲ್ಲ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತೀವಿ. ಸೊ ಗೈಸ್ ಬಂದಿದೀವಿ. ಟಿಕೆಟ್ ತಗೋಬೇಕಂತೆ. 650 ಫಾಲ್ಸ್ ಹತ್ರಕ್ಕೆ ಹೋಗಕ್ಕೆ €50 ಪರ್ ಹೆಡ್ ಅಂತೆ. ಸೊ ತಗೊಂಡು €100 ಪರ್ ಪರ್ಸನ್. ಇಂಡಿಯನ್ಸ್ಗೆ 100, ಫಾರಿನರ್ಸ್ಗೆ 400 ಪರ್ ಪರ್ಸನ್. 50 ಯಾರಿಗೆ? 50 ಚಿಲ್ಡ್ರನ್ಸ್ಗೆ. ನಾನು ಇನ್ನ ಅದೇ ಅಲ್ಲ. ಸೊ ಇವಾಗ ನಾವು ಫಾರಿನರ್ ಟಿಕೆಟ್ ತಗೋಬೇಕಾ ಇಂಡಿಯನ್ ಟಿಕೆಟ್ ತಗೋಬೇಕಾ? ಇಂಡಿಯನ್ ಬರಲೇ. ಅದು ಮುಗಿತ. ಸುಹಾಸ್ ಅಂತ ಬರ್ತದೆ. ಏನಾದ್ರು ಡಾಕ್ಯುಮೆಂಟ್ ತೋರಿಸ್ಬೇಕಾ? ಬ್ಯಾಂಗ್ಳೂರಿಂದ. ಆರು. ಕಾರು. ಕಾರ್ ನಂಬರ್ KA. ಹುಷಾರು ಮೊನ. ಸೊ ಗೈಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಟಿಕೆಟ್ಸ್ ಎಲ್ಲ ತಗೊಂಡ್ವಿ. 6 ನಾವು ಮಾತಾಡುವಾರ್ದ ಹೇಳು, ನಂಗೆ ಗೊತ್ತಿಲ್ಲ ನೀನ್ ಮಾಡ್ತಿದ್ಯಾ. ಬರಲ್ಲ ಮಾಡಕ್ಕೆ ಸುಮ್ಮನೆ ಕೇಳಿ ಸುಮ್ಮನೆ ಇರೋ ಸುಮಾರು. ಸೊ ಗೈಸ್ ಇವಾಗ ನಾವು ಟಿಕೆಟ್ ತಗೊಂಡ್ವಿ. 650 ಆಯ್ತು. ಪರ್ ಹೆಡ್ 100, ಕಾರ್ಗೆ 50 ಕೊಟ್ಟು ಟಿಕೆಟ್ ಕೂಡ ಇಟ್ಕೋಬೇಕಂತೆ. ಏನೋ ಚೆಕ್ ಮಾಡ್ತಾರಂತೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಸುಮಂತ್ ಆಲ್ರೆಡಿ ಬಂದಿದ್ದಾನೆ ಲಾಸ್ಟ್ ವೀಕು. ಇಲ್ಲಿ 40 ಮಿನಿಟ್ಸ್ ಒನ್ ವೇ ಅಂತೆ. ಸೊ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ತೋರಿಸ್ತೀನಿ ನಿಮ್ಗೂನು. ಹಾಯ್ ಮಾಡು ಅಕ್ಷಯ್. ಎಷ್ಟು ಚೆನ್ನಾಗಿದೆ, ಫುಲ್ಲು ಗ್ರೀನರಿ ಎಲ್ಲಿ ನೋಡಿದ್ರು.
ಹಾಯ್ ಮಾಡೋ ಮಗನೇ. ನೋಡಿ ಚಿಟ್ಟೆಗಳು. ಬಟರ್ಫ್ಲೈಸ್. ದುಡ ಇಲ್ಲಿ ಒಂದು ಹಿಡ್ಕೊಂಡ್ಬಿಡೋಣ. ದುಡ ಇಲ್ಲಿ ಒಂದು ಫೋಟೋ ಹಿಡ್ಕೊಳ್ಳೋಣ ಬಾರ. ದುಡಿ ಇದೆಲ್ಲ ಸುಮ್ಮನೆ ಹಿಂಗೆಲ್ಲ ಮಗ ಕಾಡೆಲ್ಲ ಹಿಂಗ್ ಕವರ್ ಮಾಡಷ್ಟೇ. ಅಲ್ಲ ಫೋಟೋ ಹಿಡ್ಕೊಳಕ್ಕೆ ಬಿದ್ರ ಪಾಪ. ದುಡಿ ಹಿಡಿಯೋ ನನ್ನ ಕ್ರಾಕ್ಸ್ ಅಲ್ಲಿ ಇರ್ತಾರೆ. ಬಿಚ್ಚಿಬಿಡ್ತೀನಿ. ಅಮ್ಮೋ ಜುಡ ಜಾರುತ್ತೆ. ಹುಷಾರು ಮತ್ತೆ. ಅಲ್ಲ ನೀನು ಹುಷಾರು. ಅವ್ನ್ ಸುಮನ್ ಇಟ್ಕೊಳೆ. ಸುಮಂತ್ ಹಿಡ್ಕೊಳ ನನ್ನ. ಕಲ್ಲು ಹುಷಾರ್ ಜಾಸ್ತಿ ಒಂದ್ಸತಿ ಎಡ್ಜಲ್ಲಿ ಹಿಂಗ್ ಕಾಲಿಡಿದ್ವಿ. ಜಾರ್ತಿದ್ರಲ್ಲಿ ಜಾರಲ್ಲ ಅದರ ಫುಲ್ ಕಾಲ್ ಮೇಲೆ ಕಾಲಿಟ್ರೆ ಅದು ಪಾಚಿ ಕಟ್ಟಿರುತ್ತೆ. ನೀವೆಲ್ಲ ಯಾರೋ ಬಿದ್ರಂತೆ ಪಾಪ. ಯಾರೋ ಬಿದ್ರಂತೆ ಪಾಪ. ಯಾರೋ ಆಂಟಿ ಬಿದ್ರು. ಗುರುಪ್ರಸಾದ್ ಹಾಯ್ ಫ್ರೆಂಡ್ಸ್. ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್ ಅಂತ. ಅಪ್ಪ ಓಕೆ ಸ್ಟೆಪ್ಸ್ ಆಗೋಯ್ತಾ? ಸ್ಟಾರ್ಟ್ ಮುಗಿತೇನಾ? ಬರ್ಬೇಕಿತ್ತು ನಾವು ಇಲ್ಲಿಗೆ. ನಡಿಯಲೇ ಬಂದ ಜಂಗುಳಿ ಜಾತ್ರೆ. ನೀವು ಇವಾಗ ಬಾ ಹೋಗೋಣ. ವಾಪಸ್ ಹೋಗೋಣ ನಡಿ. ಮತ್ತೆ ಕುಂಭಮೇಳ ಇದೀವಿ ಅಂತ ಹೇಳ್ದ. ಇಲ್ಲಿ ಜಾಸ್ತಿ ಟ್ರಕ್ ಮಾಡೋದಕ್ಕಿಂತ ಮೆಟ್ಲತ್ತದೇ ಜಾಸ್ತಿ ಇದೆ. ಅದು ಒಂದ್ ಮೆಟ್ಲು ಸೈಜ್ 2 ಮೆಟ್ಲು ಸೈಜ್ ಐತೆ. ಅದಾಗಿದ್ಯಾ ಬೈಕು? ಇನ್ನ 1.5 ಕಿಲೋಮೀಟರ್ ಐತಂತೆ. ನಮ್ಮ ಹತ್ರ ರಾಂಗ್ ಇನ್ಫಾರ್ಮೇಶನ್ ಇತ್ತು, ವಾಟರ್ ಬಾಟಲ್ಸ್ ಎಲ್ಲ ಬಿಡಲ್ಲ ಅಂತ. ಬಟ್ ಏನು ಅಂದ್ರೆ ನಾವೇನಾದ್ರು ಪ್ಲಾಸ್ಟಿಕ್ ಅಥವಾ ಏನಾದ್ರು ತಗೊಂಡು ಹೋಗ್ತಾ ಇದೀವಿ ಅಂತಂದ್ರೆ ಅವರು ಚೆಕ್ ಮಾಡಿ ನಮ್ಮ ಟಿಕೆಟ್ ಹಿಂದೆ ಬರೀತಾರೆ. ಮತ್ತೆ ನಾವು ರಿಟರ್ನ್ ಹೋದಾಗ ಆ ಟಿಕೆಟ್ನ ಚೆಕ್ ಮಾಡಿ ಆ ಎಲ್ಲ ಪ್ಲಾಸ್ಟಿಕ್ ಮತ್ತೆ ರಿಟರ್ನ್ ತಂದಿದೀವ ಅಂತ ಚೆಕ್ ಮಾಡಿ ಬಿಡ್ತಾರೆ. ಸೊ ನೀವು ಕೂಡ ಬರೋ ಹಾಗಿದ್ರೆ ವಾಟರ್ ಬಾಟಲ್ನ ತಗೋಬರ್ಬೋದು. ಹೌದು, ಕಷ್ಟ. ಸೊ ನಾವು ವಾಟರ್ ಬಾಟಲ್ ತಗೊಂಡು ಹೋಗ್ತಾ ಇಲ್ಲ. ಬಟ್ ನೀರ್ ಬೇಕನ್ಸೈತೆ. ನೀರ್ ಬೇಕು ಅನ್ನಿಸ್ತಾ ಇದೆ. ಗಂಟ್ಲೆಲ್ಲ ಒಣಗೋಗಿದೆ. ಇನ್ನೊಂದ್ ಸ್ವಲ್ಪ ಹೋಗಿ ವಾಟರ್ ಫಾಲ್ಸ್ಗೆ ಬಾಯಿ ಇಟ್ಬಿಡೋಣ ಅಂತ. ಫಾಲ್ಸ್ಗೆ ಬಾಯಿ ಇಟ್ಬಿಡು. ನೀವು ಏನಾದ್ರೂ ಇಲ್ಲಿಗೆ ಬಂದಿದ್ರೆ ಯಾವಾಗ ಬಂದಿದ್ರಿ, ಹೇಗ್ ಅನ್ಸ್ತು ಅಂತ ಕಮೆಂಟ್ಸ್ ನಲ್ಲಿ ಹೇಳಿ. ಮುಂದೆ ತೋರ್ಸು ಗಿಡ. ಅದೇ ಇಲ್ಲಿ ನೀರ್ ಹರಿಯುತ್ತೆ ಅನ್ಸುತ್ತೆ, ನೀರ್ ಜಾಸ್ತಿ ಇರುವಾಗ. ಇವಾಗ ನೀರ್ ಇಲ್ವಾ? ಮತ್ತೆ ಅಂದ್ರೆ ಜಾಸ್ತಿ ಇಲ್ಲ. ಮಳೆಗಾಲದಲ್ಲಿ ಬರುತ್ತಂತೇನಿಲ್ಲ. ನೀನ್ ಬಂದಿದ್ದ ಅಕ್ಷಯ್ ಇಲ್ಗೆ? ಫಸ್ಟ್ ಟೈಮಾ? ನಾನು ರೀಲ್ಸ್ ಅಲ್ಲಿ ನೋಡಿದ್ದೆ ಅಷ್ಟೇ. ಎಲ್ಲ ಪ್ಲೇಸ್ ಕೆಲವು ಕಡೆ ನೀವು ನೋಡ್ತಾ ಇರ್ಬೋದು, ಈ ಥರ ಕಷ್ಟ ಇತ್ತು ಹತ್ತಕ್ಕೆ ಇಳಿಯೋಕ್ಕೆ ಎಲ್ಲ. ಸ್ವಲ್ಪ ಒಳಗೆ ಮೇಲಿಂದ ಕೆಳಗೆ ಇಳಿಬೇಕಾಗಿತ್ತು. ಕಷ್ಟ ಅನಿಸ್ತಾ ಇತ್ತು ನನಗೆ, ಬಿಕಾಸ್ ರೋಡ್ ಇರ್ಲಿಲ್ವಲ್ಲ ಇಲ್ಲೆಲ್ಲ. ನೀನ್ ಬರ್ತೀಯ ಅಂತ ಟಾರ್ ರೋಡ್ ಹಾಕ್ತಾರೆ ಇವರು. ನೀರ್ ಹಾಕ್ಸ. ಬಟ್ ಒಂದೇನು ಅಂತ ಅಂದರೆ ತುಂಬ ಬಿಸಿಲಿತ್ತು ಆ್ಯಕ್ಚುಲಿ ಅಲ್ಲಿ ಆಚೆಗಡೆ. ಬಟ್ ಇಲ್ಲಿ ನಮಗೆ ಟ್ರಕ್ ಮಾಡುವಾಗ ಒಂದು ಸ್ವಲ್ಪನೂ ಬಿಸಿ ಅಂತಲೇ ಅನಿಸ್ತಾ ಇರಲಿಲ್ಲ, ಬಿಕಾಸ್ ಅಷ್ಟು ಟ್ರೀಸ್ ಕವರ್ ಆಗಿ ಹೋಗಿತ್ತು. ಸೊ ನಮಗೆ ಅದು ತುಂಬ ಅಡ್ವಾಂಟೇಜ್ ಆಯಿತು ನಮಗೆ ಇದು ಟ್ರಕ್ ಮಾಡೋಕ್ಕೆ. ಔಟ್ ಆಫ್ ಕಂಟ್ರಿ ಅಲ್ಲಿ ಇರೋದಲ್ಲ, ಹೌದು. ಯೂಟ್ಯೂಬ್ ನೋಡ್ತಾ ಇರ್ತೇವೆ. ಥ್ಯಾಂಕ್ ಯು. ಒಂದು ಸೆಲ್ಫಿ ತಗೊಂಡು. ಹಾಂ, ನೀವೆಲ್ಲಿರೋದು? ಇದೇ ಊರಾ? ಖುಷಿ ಆಯ್ತು ಮೀಟ್ ಆಗಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ದೀಕ್ಷಾ, ಇವಳು ಸಹನ. ಓಕೆ, ಯೂಟ್ಯೂಬ್ ಅಲ್ಲಿ ಮಾತ್ರ ನೋಡಿರೋದಾ? ಇನ್ಸ್ಟಾಗ್ರಾಮ್ ಅಲ್ಲಿ ನಾವ್ ವ್ಲಾಗ್ ಮಾಡ್ತಾ ಇದೀವಿ, ನೀವು ಬರ್ಬೋದಾ? ಓಕೆನಾ? ತೊಂದರೆ ಇಲ್ಲ.
ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ತುಂಬ ಖುಷಿ ಆಗುತ್ತೆ ಯಾರಾದರೂ ಈ ರೀತಿ ನಮ್ಮನ್ನು ನೋಟಿಸ್ ಮಾಡಿ ನಮ್ಮನ್ನ ಜೊತೆ ಮಾತಾಡಿದ್ರೆ. ನಾಚ್ಕೋತಾ ಇರ್ತಾನೆ ಒಳಗೇನೆ. ಥ್ಯಾಂಕ್ ಯು ಸೋ ಮಚ್ ದೀಕ್ಷಾ ಆ್ಯಂಡ್ ಸಹನಾ, ನಮ್ಮನ್ನು ಗುರ್ತಿಡ್ದು ನಮ್ಮನ್ನು ಮಾತಾಡ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಚೂಡು ಅಂತಿರ್ತೀರಲ್ಲ ಅಂದ್ರಲ್ಲ. ಇಲ್ಲಿ ಕಡಿಮೆ ಇದೆ, ರೀಚ್ ಆದ್ರಿ. ತುಂಬಾ ಕಡಿಮೆ ಇದೆ, ಇಷ್ಟೇ ಸ್ವಲ್ಪನೇ ಬಿಟ್ಟೋದಲ್ಲ. ಸೊ ಬರೀ ನಾವು 4 ಜನ ಮಾತ್ರ ಜೊತೆಲಿ ಬಂದಿದ್ದು. ನಾನು, ಡೂಡಾ ಮತ್ತು ನನ್ನ ತಮ್ಮ ಮತ್ತು ನನ್ನ ಮಗ. ಇನ್ನಿಬ್ಬರು ಕುದುರೆ ಮತ್ತು ಶರಣ್ ಅವರು ನಮ್ಮನ್ನು ಬಿಟ್ಟು ಮುಂದೆ ಓಡೋಗ್ಬಿಟ್ಟಿದ್ರು. ಅವ್ರು ನಮ್ಮ ಕೈಗೆ ಸಿಕ್ಕಿರಲಿಲ್ಲ. ಅಲ್ಲಿ ನೋಡಿ ನಮ್ಮನ್ನು ಬಿಟ್ಟು ಅವ್ರು ಆಲ್ರೆಡಿ ಮಜಾ ಮಾಡ್ತಾ ಇದ್ದಾರೆ ಇಬ್ಬರೇ. ತುಂಬ ಜನ ಇದ್ದರು. ನೀವೇ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನಾವು ಹೋಗಿದ್ದ ದಿನ ತುಂಬ ಜನ ಇದ್ರಂತೆ. ಆ್ಯಕ್ಚುಲಿ TTಯಲ್ಲೆಲ್ಲ ಬಂದಿದ್ದರು. ಅದೇ ಲಾಸ್ಟ್ ವೀಕ್ ಸುಮನ್ ಬಂದಿದ್ದ ಅಂತ ಹೇಳಿದ್ನಲ್ಲ, ಅವ್ನು ಬಂದಿದ್ದ ದಿನ ಹಾರ್ಡ್ಲಿ 2-3 ಜನ ಇದ್ರಂತೆ. ನಾವು ಬಂದಿದ್ದ ದಿನನೇ ಎಷ್ಟು ಜನ ಇದ್ದರು. ನೀರಂತೂ ಸಿಕ್ಕಾಪಟ್ಟೆ ತಣ್ಣಗಿತ್ತು. ಏನು -ಡಿಗ್ರಿಯಲ್ಲಿ ಇತ್ತೇನೋ ಅಂತ ಅನಿಸ್ತಾ ಇತ್ತು, ಅಷ್ಟು ಕೊರೀತಾ ಇತ್ತು ನೀರು. ಅಲ್ಲಿ ನನ್ನ ಮಗ ಏನು ಹೇಳ್ತಾ ಇದ್ದಾನೆ ಅಂತ ಅಂದರೆ, ಫಾಲ್ಸ್ ಕೆಳಗೆ ಹೋಗ್ಬಿಟ್ರೆ ಫುಲ್ಲು ನೆಂದೋಗ್ಬಿಡ್ತೀವಿ, ಆಮೇಲೆ ಫೋಟೋಸಲ್ಲಿ ಚೆನ್ನಾಗಿ ಬರಲ್ಲ, ಬನ್ನಿರಿ ಅದಕ್ಕೆ ಮುಂಚೆ ನೀವಿಬ್ರದ್ದು ಸಾಕಾದಾಗ ಫೋಟೋ ಹಿಡ್ಕೊಡ್ತೀನಿ ಅಂತ ಪಾಪ ಒಳ್ಳೆ ಸ್ಪಾಟಿಗೆ ಕರ್ಕೊಂಡೋದ. ಎಷ್ಟು ಹಿಂಸೆ ಇಟ್ರು ಏನು ಬೇಜಾರು ಮಾಡ್ಕೊಂಡಿರ, ನೀವೇ ನೋಡ್ತಾ ಇದ್ದೀರಾ. ಕೆಳಗೆ ಕುತ್ಕೊಂಬಿಟ್ಟಿದ್ದ ಪಾಪ, ನಾವು ಕೇಳಿದ ಆ್ಯಂಗಲಲ್ಲೆಲ್ಲ ಹಿಡಿತಾ ಇದ್ದ ಅವನು. ನಮಗೆ ಬೇಜಾರು ಮಾಡ್ಕೊಂಡಿರ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫಾಲ್ಸು. ಸಿಕ್ಕಾಪಟ್ಟೆ ಮಜಾ ಮಾಡಿದ್ದೀವಿ ನಾವೆಲ್ಲರೂ. ಲಿಟ್ರಲಿ ನಾವು ಆ ಫಾಲ್ಸ್ ಕೆಳಗೆ ಆ ನೀರು ಬೀಳೋ ಹತ್ರನೇ ಹೋಗ್ಬಿಟ್ಟಿದ್ವಿ. ಅದು ಎಷ್ಟು ಫೋರ್ಸ್ ಬರ್ತಾಯಿತ್ತು ಅಂದರೆ ಯಾರೋ ನಮ್ಮನ್ನು ಒಡೆದು ನೂಕೋ ಹಾಗೆ ಆಗ್ತಾಯಿತ್ತು. ಇನ್ಸ್ಟಾಗ್ರಾಮ್ ಚಾನೆಲ್ ಇದೆ. ಅಲ್ಲೇ ಒಬ್ಬರು ನಮ್ಮ ಫಾಲೋವರ್ ಕೂಡ ಸಿಕ್ಕಿದ್ರು. ಪಾಪ ಅವ್ರ ಹತ್ರ ಕ್ಯಾಮರಾ ಇದೆ ಅಂತ ನಮ್ದು ಎಷ್ಟೊಂದು ಫೋಟೋಸ್ ಎಲ್ಲ ಹಿಡಿದ್ರು. ಅವರೇನೆ ಕೇಳಿ ಅದನ್ನು ಮತ್ತೆ ಸೆಂಡ್ ಮಾಡೋಕ್ಕೆಲ್ಲ ಪಾಪ ಎಷ್ಟೊಂದು ಕಷ್ಟಪಟ್ಟು ಮಾಡಿದ್ರು. ಆ ಎಷ್ಟೊಂದು ಫೋಟೋಸಲ್ಲಿ ಒಂದು ಫೋಟೋ ಸಖತ್ ಇಷ್ಟ ಆಯಿತು ನನಗೆ. ಅದು ಯಾವುದು ಅಂತ ಅಂದರೆ ಇದು. ಬೇರೆ ದೇವ್ರು ಬರ್ತಾವಲ್ಲ ಚಳಿ ಆದಾಗ ಒಳ್ಳೆ ವ್ಯೂ ಇತ್ತು ನಮಗೆ. ಈ ಕಡೆ ಶ್ವಾಸ ಇಟ್ಕೊಂಡು ಈ ಕಡೆ ಅಕ್ಷಿ ಇಟ್ಕೊಂಡು ಏನು ಬಿಡೋದು ಏನೋ ಗೊತ್ತಿಲ್ಲ, ಸಖತ್ ಹಸಿವು. ಎಲ್ರಿಗೂ ತೆಗಿಯೋದೆ ಗೈಸ್. ನಮ್ದು ಟ್ರೆಕ್ಕಿಂಗ್ ಎಲ್ಲ ಆಯ್ತು. ಯಾವ್ದು ಪ್ರೈವಸಿ? ಟ್ರೆಕ್ಕಿಂಗ್ ಆದ್ರೆ ಸುಸ್ತಾಗತ್ತೆ ಕಣ, ಗೊತ್ತಾಗೋದು.
ಬೈ ಇವ್ನು ಹುಡುಗ ನಮ್ದು ಟ್ರೆಕ್ಕಿಂಗ್ ಎಲ್ಲ ಆಯ್ತು, ಮಾಡ್ತಾನೆ ಅಂತ. ವಾಪಸ್ ಬಂದಿದ್ದೀವಿ. ಸಖತ್ತು ಹಸು. ಇದನ್ನ ತಿಂತಾ ಇದೀವೇನೋ, ಇದನ್ನ ತಿಂದಿದ್ದೀನಿ ನಾನು, ಬಟ್ ಹೆಸರು ಗೊತ್ತಿಲ್ಲ. ಕಾರ್ನ್ ಯಾವ್ದು? ಕಾರ್ನ್ಫ್ಲೇಕ್ಸ್. ಸಾಕಾಗೋಗುತ್ತೆ. ಹೆಂಗೈತು ಡೂಡ ನಿಂಗೆ? ಕ್ರೇಜಿ. ಚೆನ್ನಾಯ್ತಾ? ಚೆನ್ನಾಗಿತ್ತು. ತಿನ್ನದ ಇದಲ್ಲ ಡೂಡ, ಕೇಳಪ್ಪ ನಮ್ದು ಫಾಲ್ಸ್. ಎರಡು ಚೆನ್ನಾಗಿತ್ತು. ಫಾಲ್ಸ್ ಸಾಕಾಗಿತ್ತು. ನಿಮ್ದು ಹೇಗಿದೆ? ಹೇಗಿತ್ತು? ಟ್ರಕ್ಕಿಂಗ್ ನೀನೇ ಸತ್ತೋದೋಣ ಮಾತಾಡ್ತಾ ಇದೆಯಾ? ನಮ್ಮ ದೂರ ಫಾಲ್ಸು ನಿಂಗೆ ಹೆಂಗಿತ್ತ? ಹಿಂಗಿತ್ತು. ಚೆನ್ನಾಗಿತ್ತು. ಆ ಕಡೆ ಸಖತ್ತು ಚಳಿ ಚಳಿ ಆ ಕಡೆ ಕೊಡು. ಅಲ್ಲ, ನೀರು ಸಖತ್ತು ತಣ್ಣಗಿತ್ತು. ಫಾಲ್ಸ್ ನೀರು ಹೊಡಿತಾ ಇತ್ತು. ಅಷ್ಟೇ ಹೋಗಿ ಅಂತ ಶರಣ ಅವ್ರನ್ನ ಮಾತಾಡ್ಸ. ಮಾತಾಡ್ತೀರಾ ಶರಣ್ ಅವ್ರೆ? ಇವಾಗ ಹಾಂ, ತಿನ್ನೋ ಟೈಮು ತಿಂದು ಮಾತಾಡ್ತೀರಾ? ಮಾತಾಡ್ಬೋದು. ಸೊ ನೀವು ಬರೋವಾಗಿದ್ರೆ ಇಲ್ಲಿಗೆ ಬನ್ನಿ, ತುಂಬ ಚೆನ್ನಾಗಿದೆ. ಗಾಯ್ಸ್ ಇವಾಗ ಮ್ಯಾಗಿ ತೊಗೊಂಡಿದ್ದೀವಿ. ನಮಗೆ ತಿಂದ್ಬಿಟ್ಟು ಹೇಳಿ. ನಿಮ್ಗೆ ಫ್ರೆಂಡ್ಸ್ ಶರಣ್ ಕೊಡ್ತಿದ್ದಾನೆ, ಹೊಸ ಫ್ರೆಂಡ್. ಹೇಗೈತಾ? ಹೆಂಗೈತೆ? ನೀನು ತಿನ್ಕೋಬೇಕು ಬೇಗ, ಬೇಗ ತಿನ್ಕೋಬೇಕು, ಇಲ್ಲಾಂದ್ರೆ ಸಿಗಲ್ಲ. ಸಿಕ್ಕಿದ ಜಾಗದಲ್ಲೆಲ್ಲ ಕುಟ್ಬೇಡ ಅಕ್ಷಯ್. ಇವಾಗ ಫ್ರೆಂಡ್ಸ್ ಆಗಿದ್ದಾರೆ, ಹೋಗಲ್ಲೇ ಅಂದ್ಲು ಅವಾಗಲೇ. ಯಾವಾಗ? ಇವಾಗ ಇಲ್ಲಿ ನೀವು ಯಾಕೆ ಹಂಗ- ಚೆನ್ನಾಯ್ತಲ್ಲ? ಇವಾಗ ಇಲ್ಲಿ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ಲು. ನಂಗೆ ನಂಗೆ ಅಂತೀನಿ ಹೌದಾ? ಚೆನ್ನಾಗೈತೆ ಅಂತನಾ? ಏನು ಚಿಲ್ಲಿ